ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಸ್ವೀಕರಿಸ್ತಾ ಇರೋ ಐತಿಹಾಸಿಕ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕೆಆರ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹರ್ಷೋದ್ಗಾರ ಮುಗಿಲ್ಮುಟ್ಟಿದೆ. ಇನ್ನು ಕ್ಷೇತ್ರದ ಆನಂದಪುರ ವಾರ್ಡ್ನಲ್ಲಿ ಡಿಕೆಶಿ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ವಿಜಯೋತ್ಸವ ಆಚರಿಸ್ತಾ ಇದ್ದಾರೆ. ಆನಂದಪುರ ವಾರ್ಡ್ನ ಜಿಬಿಎ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾದ ಜಾಯ್ಸನ್ ಬಾಲರಾಜ್ ಪಟೇಲ್ ನೇತೃತ್ವದಲ್ಲಿ ನೂತನ ಮುಖ್ಯಮಂತ್ರಿಯವರ ಗೌರವಾರ್ಥ ಸಾರ್ವಜನಿಕರಿಗೆ ಬಿಸಿ ಬಿಸಿ ಬಿರಿಯಾನಿ ಊಟ ಹಾಗೂ ಸಿಹಿಯನ್ನ ವಿತರಿಸಿ ಸಡಗರವನ್ನ ಪಡಲಾಗಿದೆ. ಇನ್ನು ವಾರ್ಡ್ನಲ್ಲಿ ನಿರಂತರವಾಗಿ ಅನ್ನದಾತ ಸೇವೆ ಮಾಡ್ತಾ ಇರುವ ಜಾಯ್ಸನ್ ಬಾಲರಾಜ್ ಪಟೇಲ್ ಅವರು ಮಾತನಾಡಿ, ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಅವರ ಗಟ್ಟಿ ನಾಯಕತ್ವದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನವ ಚೈತನ್ಯ ಬಂದಿದೆ. ಇವರ ದಕ್ಷ ಆಡಳಿತದಲ್ಲಿ ಇಡೀ ಕರ್ನಾಟಕ ರಾಜ್ಯವು ಮತ್ತಷ್ಟು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯಲಿದೆ ಎಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ವಾರ್ಡ್ ಅಧ್ಯಕ್ಷ ಮಹೇಶ್, ಲೂಕಸ್, ಅಬ್ದುಲ್ ರೆಹಮಾನ್, ಲೂಯಿಸ್, ಸತೀಶ್ ಕುಮಾರ್ ಸೇರಿದಂತೆ ನೂರಾರು ಮುಖಂಡರು ಹಾಗೂ ಮಹಿಳಾ ಕಾರ್ಯಕರ್ತೆಯರು ಭಾಗವಹಿಸಿದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಭ ಸಂದರ್ಭ ಬಂದಿದೆ. ಏನಂದ್ರೆ ಇವತ್ತು ನಮ್ಮ ಜನಪ್ರಿಯ ನಾಯಕರಾದ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಒಂದು ಕಲ್ಲು ಬಂಡೆ ಏನು ಇವತ್ತು ಬರ್ತಾ ಇದೆ, ನಮ್ಮ ಸಿಎಂ ಆಗಿ ಬರ್ತಾ ಇದ್ದಾರೆ. ಇವತ್ತು ಎಲ್ಲಾ ಕಡೆ ಏನು ಅಭಿವೃದ್ಧಿ ಆಗ್ಬೇಕು, ಎಲ್ಲ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತ ನಾವೆಲ್ಲ ಕನ್ಸ್ಕೊಂಡ್ಕೊಂಡಿದ್ರಿ. ಇವತ್ತು ನಮ್ಮ ಡಿಕೆ ಸಾಹೇಬರು ಪ್ರಮಾಣ ವಚನ ಮುಖಾಂತರ ಇವತ್ತು ಇಲ್ಲಿ ಖುಷಿಯ ಸಂದರ್ಭ ಮುಖಾಂತರ ಇಲ್ಲೆಲ್ಲರಿಗೂ ಊಟ ಹಂಚ್ತಾ ಇದ್ದೀರಿ, ಸಿಹಿ ಹಂಚ್ತಾ ಇದ್ದೀರಿ. ನಮ್ಮ ಜೊತೆ ಈಗ ವಾರ್ಡ್ ಅಧ್ಯಕ್ಷರು ಮಹೇಶ್ ಸರ್ ಆಗಿರ್ಬೋದು, ಮೋಕ್ಷರಾಜ್ ಆಗಿರ್ಬೋದು, ಜೋನೇಶ್ ಅವರಾಗಿರ್ಬೋದು, ಇನ್ನು ಹಲವಾರು ನಮ್ಮ ಮುಖಂಡರು ಎಲ್ಲರೂ ಜೊತೆ ಸೇರಿ ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದ್ವಿ. ಡಿಕೆ ಶಿವಕುಮಾರ್ ಸಾಹೇಬರು ಇವತ್ತು ಏನು ಬಂಡೆ ಅಂತ ಹೇಳ್ತಾರೆ, ಆ ಬಂಡೆ ಇವತ್ತು ಸಿಎಂ ಸ್ಥಾನವನ್ನು ತಗೊಂತಾ ಇದ್ದಾರೆ. ಇನ್ಮೇಲೆ ನೋಡ್ಬೇಕು ಕರ್ನಾಟಕದಲ್ಲಿ ಅಭಿವೃದ್ಧಿ ಯಾವ ತರ ನಡೆಯುತ್ತೆ ಅಂತ ಎಲ್ಲರೂ ನೋಡ್ಬೇಕು. ಆ ತರ ಅಭಿವೃದ್ಧಿ ಆಗುತ್ತೆ. ಯಾವುದೇ ಸಿಎಂ ಆ ತರ ಕೆಲಸ ಕಾರ್ಯಗಳು ಮಾಡಿರಲ್ಲ. ಆ ತರ ನಮ್ಮ ಬಂಡೆ ಸಾಹೇಬರು ಡಿಕೆ ಶಿವಕುಮಾರ್ ಅವರು ಮಾಡೇ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ನಾನು ಈ ವಾರ್ಡು ಆನಂದಪುರ ವಾರ್ಡ್ ನಂಬರ್ 8ರಲ್ಲಿ ಆಕಾಂಕ್ಷಿಯಾಗಿ ಕಾರ್ಪೊರೇಟರ್ ಆಕಾಂಕ್ಷಿಯಾಗಿದ್ದೀನಿ. ಇವತ್ತು ಈ ಸುಧಾ ಸಂದರ್ಭದಲ್ಲಿ ಎಲ್ಲರಿಗೂ ಅನುದಾನ ಮಾಡೋದಕ್ಕೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶುಭ ಸಂದರ್ಭ ಬಂದಿದೆ. ಏನಂದ್ರೆ ಇವತ್ತು ನಮ್ಮ ಜನಪ್ರಿಯ ನಾಯಕರಾದ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. Oh!